ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1 ವೀಕ್ ಗ್ಯಾಪ್ ತೊಗೊಂಡಿದ್ದೆ. ವೀಕಿನ ಜಾಸ್ತಿ ಆಯಿತು ಅನಿಸುತ್ತೆ, ಯಾಕಂದರೆ ಪ್ರಿಪ್ರೇಟ್ರಿ ಇತ್ತು. ಸೊ ಗ್ಯಾಪ್ ತೊಗೊಂಡಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನಾನು ಹೊಸ ಹೇರ್ ಸ್ಟೈಲ್ ತೋರಿಸ್ತಿದ್ದೀನಿ ನೋಡಿ. ಸೊ 1 ವೀಕ್ ಪ್ರಿಪ್ರೇಟ್ ಇರೋದ್ರಿಂದ ಬರೀ ಪ್ರಿಪ್ರೇಟ್ರಿ ಟೆನ್ಷನ್ ಆಗಿತ್ತು, ಯಾವ ವಿಡಿಯೋಸು ಮಾಡಿರಲಿಲ್ಲ. ಸೊ ನಾಳೆ ಲಾಸ್ಟ್ ಪ್ರಿಪ್ರೇಟ್ರಿ, ಅದೊಂದು ಮುಗಿದ್ರೆ ಸಾಕು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಫನ್ ಡೇ ಆಗಿರುತ್ತಾ ಅಥವಾ ಬೋರಿಂಗ್ ಡೇ ಆಗಿರುತ್ತಾ ಅಂತ ನೋಡಿ. ಆ್ಯಂಡ್ ಇವತ್ತು ನನ್ನ ತಂಗಿ ಹೊಸ ಫೋನ್ ತೊಗೊತಿದ್ದಾಳೆ, ಅದನ್ನು ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಸಂಡೇ ಆಗಿರೋದ್ರಿಂದ ಕ್ಲೀನಿಂಗ್ ಎಲ್ಲ ಇದ್ದಿದ್ದೆ. ಸೊ ಬೇಗ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮೇಲೋದೆ ಗಿಡಗಳನ್ನೆಲ್ಲ ನೋಡೋಣ ಅಂತ. ಈ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಹಂಗೆ ಈ ದಾಸವಾಳ ಗಿಡ ಸ್ವಲ್ಪ ಒಣಗೋಗಿರೋ ಥರ ಆಗಿತ್ತು. ಎಲ್ಲ ಗಿಡಗಳಿಗೂ ನೀರು ಹಾಕಿ ಬಂದೆ. ಹಂಗೆ ಕೆಳಗಡೆ ಬಂದು ನನ್ನ ತಂಗಿನ ಒಂದು ಸ್ವಲ್ಪ ರೇಗಿಸ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ನಾನು ದೋಸೆಗೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಅಮ್ಮನ ಹತ್ರ ಸಜೆಷನ್ಸ್ ಕೇಳಿಕೊಂಡು ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಚಟ್ನಿನ ರೆಡಿ ಮಾಡಿದೆ. ಸೊ ಟೈಮು 10:30 ಆಗಿತ್ತು. ತಿಂಡಿ ತಿನ್ನೋಣ ಅಂತ ದೋಸೆ ಹಾಕ್ಕೊಂಡು ತಿಂಡಿ ತಿಂದೆ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದೀನಿ ಅಂತ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಮಾಡಿಕೊಂಡು ನನ್ನ ಫ್ರೆಂಡಿಗೆ ಏನು ಮಾಡ್ತಿದ್ದಾಳೆ ಅಂತ ಹಂಗೆ ವೀಡಿಯೋ ಕಾಲ್ ಮಾಡಿದೆ. ಅವಳ ಜೊತೆ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಸೊ ಫ್ರೆಶ್ ಅಪ್ ಆಗಿದ್ದಾಯಿತು, ಪೂಜೆನೂ ಮಾಡಿದ್ದಾಯಿತು ನೋಡಿ. ಆ್ಯಂಡ್ ಈಗ ನಮ್ಮಮ್ಮ ನಾನ್ ವೆಜ್ ಎಲ್ಲ ಮಾಡ್ತವ್ರೆ. ಏಮ್ಮ ಸಾಕು. ಸೊ ಈಗ ಹಂಗೆ ಲೈಟಾಗಿ ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ. ಸೊ ಮಾಯಿಶ್ಚರೈಸರ್ ಫಸ್ಟ್. ನನ್ನ ಸೆಟ್ ಆಫ್ ಸ್ವಲ್ಪ ಆಯಿಲಿ ಸ್ಕಿನ್ ಕಮ್ಮಿ ಆಗಿದೆ ಅಷ್ಟೇ. ಪಿಂಪಲ್ಸು ಲೈಟಾಗಿ ಕಮ್ಮಿ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವತ್ತೂ ಏನೇ ಹಾಕ್ಕೊಂಡ್ರು ಹೀಗೆ ಮಾಡ್ಕೋಬಾರ್ದು, ಹೀಗೆ ಮಾಡ್ಕೋಬೇಕು. ಕುಂಕುಮ ಅಳಿಸೋಗ್ಬಾರ್ದು. ಸೊ
ಅಷ್ಟೇ ಇದೊಂದು. ಅಷ್ಟೇ. ಸೊ ಈಗ ನನ್ನ ಕಸಿನ್ ಐಶು ಬರ್ತಾಳೆ. ಸೊ ಇವಾಗ ಅವಳು ಬರ್ತಾಳೆ, ಅವಳು ಟ್ಯೂಷನ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ಬರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಬರ್ತಾರೆ, ತರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನಮ್ಮ ಅವಾಗಿಂದ ಒಬ್ಬರೇ ಅಡುಗೆ ಮಾಡ್ತಾವ್ರೆ, ಹೋಗಿ ಹೆಲ್ಪ್ ಮಾಡುವ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಇವಳೇ ಐಶು, ನನಗೋಸ್ಕರ ಏನೋ ತಂದಿದ್ಲು. ಇಷ್ಟು ದೊಡ್ಡ ದೊಡ್ಡ ಬುಕ್ಸ್ಗಳನ್ನ ಅದು ಹೆಂಗಾದರೂ ಓದ್ತಾರೋ ಈ ಮಕ್ಕಳು. ನೋಡಿ, ಇದು ಫೋನಲ್ಲಿ ತೆಗ್ದಿರೋ ಫೋಟೋ. ಇದನ್ನೇ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿ ಡೈರಿಲಿ ಹಾಕ್ಕೊಂಡವಳೆ. ನಾಳೆ ಪ್ರಿಪ್ರೇಟ್ರಿ ಇಟ್ಕೊಂಡು ತಿನ್ಕೊಂಡು ಬುಕ್ ಮುಂದೆ ಇಟ್ಕೊಂಡು ಆಟ. ನಮ್ಮ ಅತ್ತಿಗೆ ಅವರು ಅವ್ರ ಪತಿದೇವ್ರಿಗೋಸ್ಕರ ಎಗ್ ದೋಸೆ ಹಾಕ್ತಾವ್ರೆ. ನಮ್ಮ అత్తకి యారిಗೂ గుర్తిల్దేరో ಒಂದು విషయం ಹೇಳ್ತಾರೆ, ಕೇಳಿಸ್ಕೊಳ್ಳಿ. వాళ్ళకి ఏమేమి లెసన్స్ ఉన్నాయో అన్నిటినీ వాటి ఆడ కంప్యూటర్ స్క్రీన్ పైన చూపించారు. ಇವನು ನನ್ನ ಅಕ್ಕನ ಮಗ. ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ನನ್ನ ನೇಮ್ చెప్పు. ఇంకొకసారి ನೋಡಿ ನೋಡಿ ಇವನ ನಾಟಕ ನೋಡಿ. ಆ ಕೋಪನೂ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಬರಲ್ಲ ಅವನಿಗೆ. ಇವನು ನನ್ನ ಅಣ್ಣನ ಮಗ. ಇವನೇನೋ ಹೊಸ ಲ್ಯಾಂಗ್ವೇಜ್ ಕಂಡಿಡ್ದಿದ್ದಾನಂತೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದ. ಸೊ ನಾನೇ ಆಡಿಯೋ ಹಾಕಿಲ್ಲ, ಬೇಡ ಅಂತ. ನನಗೆ ಮಂಡೇ ಇನ್ನೊಂದು ಲಾಸ್ಟ್ ಪ್ರಿಪ್ರೇಟ್ರಿ ಇತ್ತು, ಕನ್ನಡ. ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಈ ಡೇನ ಮುಗಿಸ್ದೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕಾಲೇಜ್ಗೆ ಹೊರಟೆ. ಇವತ್ತು ಎಲ್ರಿಗಿನ್ನ ಫಸ್ಟೇ ಕಾಲೇಜ್ಗೆ ಹೋಗಿದ್ವಿ. ಸೊ ಪ್ರಿಪ್ರೇಟ್ರಿ ಮುಗಿಸ್ಕೊಂಡು ಹೊರಟ್ವಿ. ಇವತ್ತು ನನ್ನ ತಂಗಿ ಕಾಲೇಜ್ಗೆ ಸ್ವಲ್ಪ ಕೆಲಸ ಇತ್ತು, ಹೋಗಬೇಕಿತ್ತು. ಯಶವಂತಪುರ್ಗೆ ಬಂದು ಮಲ್ಲೇಶ್ವರಂಗೆ ಹೋದ್ವಿ. ಸೊ ಅಲ್ಲಿ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಬಂದೆ. ಈ ಬಸ್ಸಲ್ಲಿ ಪಾಪು ಸಿಕ್ಕಿತ್ತು, ಅದನ್ನು ಮಾತಾಡಿಸ್ಕೊಂಡು ನಾನು ಕಂಪ್ಯೂಟರ್ ಕ್ಲಾಸಿಗೆ ಬಂದೆ. ಇವತ್ತು ಕ್ಲಾಸ್ ಫುಲ್ಲು ಖಾಲಿ ಖಾಲಿ. ನಾನೊಬ್ಬಳೇ ಇವತ್ತು ಕ್ಲಾಸಿಗೆ ಬಂದಿದ್ದಿದ್ದು. ಸೊ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೂ ಹೆಲ್ಪ್ ಆಯಿತು. ಸೊ ಇವತ್ತು ನನ್ನ ಕಂಪ್ಯೂಟರ್ ಕ್ಲಾಸು ಅಂದರೆ ಬೇಸಿಕ್ಕು ಮತ್ತು ಟ್ಯಾಲಿ ಕೋರ್ಸ್ದು ಇವತ್ತು ಲಾಸ್ಟ್ ಡೇ. ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕಂದರೆ ನನ್ನ ಡೈಲಿ ರೊಟೀನಲ್ಲಿ ಇದು ಒಂದು ಆ್ಯಡ್ ಆಗಿತ್ತು, ಇನ್ಮೇಲೆ ಇದು ಇರಲ್ವಲ್ಲ ಅಂತ. ಸೊ ನಾನು ಈ ಕೋರ್ಸ್ನ ವಿತಿನ್ 1.5 ಮಂತಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಯಾವುದೇ ರಜಾ ಹಾಕಿರಲಿಲ್ಲ. ಮೇ ಬಿ 1 or 2 ಡೇಸ್ ರಜಾ ಹಾಕಿದ್ದೀನಿ.
ದಿನ 2 ಅವರ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಆ್ಯಂಡ್ ಫ್ರೆಂಡ್ಸು ಯಾರೂ ಆಗಿರಲಿಲ್ಲ ನನಗೆ. ಏನೋ ಒಂಥರ ಖುಷಿ ಆಗ್ತಿತ್ತು ಕ್ಲಾಸ್ಗೆ ಹೋದರೆ. ಸೊ ಸಿಸ್ಟಮ್ನ ಶಟ್ ಡೌನ್ ಮಾಡಿ ನಾನು ಮನೆಗೆ ಹೊರಟೆ. ಸೊ ನನ್ನ ತಂಗಿ ಬಿಫೋರ್ 2 ಮಂತ್ಸ್ ಬ್ಯಾಕ್ ಅವಳ ಫೋನ್ನ ಯಶಸ್ವಿಯಾಗಿ ಕಳ್ಕೊಂಡಿದ್ಲು. ಸೊ ನಮ್ಮಮ್ಮ ಹೊಸ ಫೋನ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದರು. ಅವಳು ವಿವೋ Y28 ಫೋನ್ನ ತಗೊಂಡ್ಳು. ಮನೆಗೆ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.